ಸ್ನೇಹಿತರೆ ನಮಸ್ಕಾರ. ಜೋಗಿ ಕನ್ನಡದ ಆಕ್ಷನ್ ಡ್ರಾಮಾ ಚಿತ್ರವಾಗಿದ್ದು 2005 ಬಿಡುಗಡೆಯಾಗಿತ್ತು. ಕಮರ್ಷಿಯಲ್ ಸಿನಿಮಾಗಳಲ್ಲಿ ವಿಭಿನ್ನವಾದ ಭಾವನೆಯನ್ನ ತರುವಲ್ಲಿ ಈಗಾಗಲೇ ಹೆಸರುವಾಸಿಯಾಗಿದ್ದ ಪ್ರೇಮ್ ಈ ಚಿತ್ರವನ್ನ ನಿರ್ದೇಶನ ಮಾಡಿತು. ಅಶ್ವಿನಿ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಪಿ ಕೃಷ್ಣ ಪ್ರಸಾದ್ ಈ ಚಿತ್ರವನ್ನ ನಿರ್ಮಿಸಿದ್ದಾರೆ. ಜೋಗಿ ಚಿತ್ರದಲ್ಲಿ ಶಿವರಾಜ್ ಕುಮಾರ್, ಜೆನಿಫರ್, ಅರುಂಧತಿ ನಾಗ್, ರಮೇಶ್ ಭಟ್ ಮುಂತಾದವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಜೆನಿಫರ್ ಈ ಚಿತ್ರದ ಮೂಲಕ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದರು ಮತ್ತು ಅವರ ಪಾತ್ರವು ಕರ್ನಾಟಕದಾದ್ಯಂತ ಪ್ರಸಿದ್ಧಿಯಾಗಲು ಸಹಾಯ ಮಾಡಿತು. ಜೋಗಿ ಚಿತ್ರದ ಸಂಗೀತವನ್ನ ಗುರುಕಿರಣ್ ಸಂಯೋಜಿಸಿದ್ದಾರೆ. ಅವರು ತಮ್ಮ ವೃತ್ತಿ ಜೀವನದ ಅತಿ ದೊಡ್ಡ ಆಲ್ಬಂಗಳಲ್ಲಿ ಜೋಗಿ ಚಿತ್ರವು ಪ್ರಮುಖ ಪಾತ್ರ ವಹಿಸುತ್ತದೆ. ಚಿತ್ರ ಬಿಡುಗಡೆಯಾಗುವ ಮೊದಲೇ ಹಾಡುಗಳು ಸೂಪರ್ ಹಿಟ್ಗಳಾದವು. ಹಾಡುಗಳು ಬಸ್ಸುಗಳು ಮತ್ತು ಅಂಗಡಿಗಳಿಂದ ಹಿಡಿದು ರೇಡಿಯೋಗಳು ಮತ್ತು ಕಾಲೇಜು ಕಾರ್ಯಕ್ರಮಗಳವರೆಗೆ ಎಲ್ಲೆಡೆ ಪ್ರಸಿದ್ಧಿಯಾದವು. ಈ ಚಿತ್ರದ ಆಡಿಯೋ ಕ್ಯಾಸೆಟ್ಗಳು ಕೆಲವೇ ತಿಂಗಳುಗಳಲ್ಲಿ 3 ಲಕ್ಷ ಮಾರಾಟವನ್ನು ದಾಟಿತು. ಇದು ಆ ಸಮಯದಲ್ಲಿ ಕನ್ನಡ ಚಿತ್ರವೊಂದಕ್ಕೆ ಒಂದು ದೊಡ್ಡ ಸಾಧನೆ ಅಂತ ಪರಿಗಣಿಸಲಾಗಿತ್ತು. ಜೋಗಿ ಬಿಡುಗಡೆಯಾದಾಗ ಕರ್ನಾಟಕದಾದ್ಯಂತ 170ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಯಿತು. ಅಂದಿನ ಕಾಲಕ್ಕೆ ಬಹಳ ದೊಡ್ಡ ಬಿಡುಗಡೆಯಾಗಿತ್ತು. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಮತ್ತು ಮಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಚಿತ್ರಮಂದಿರಗಳ ಮುಂದೆ ಜನಸಂದಣಿ ಸೇರಿತು. ಹೆಚ್ಚಿನ ಬೇಡಿಕೆಯಿಂದಾಗಿ ಅನೇಕ ಸ್ಥಳಗಳಲ್ಲಿ ಚಿತ್ರಮಂದಿರಗಳು ಬೆಳಕಿನ ಪ್ರದರ್ಶನಗಳನ್ನು ನಡೆಸಿದವು. ಜೋಗಿ 61ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ 100 ದಿನಗಳನ್ನು ಪೂರ್ಣಗೊಳಿಸಿತು. ಹಲವು ಚಿತ್ರಮಂದಿರಗಳಲ್ಲಿ ಈ ಚಿತ್ರವನ್ನ 25 ವಾರಗಳಿಗೂ ಹೆಚ್ಚು ಕಾಲ ಪ್ರದರ್ಶಿಸಲಾಯಿತು. ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಪ್ರದೇಶಗಳಲ್ಲಿನ ಚಿತ್ರಮಂದಿರಗಳು ಉತ್ತಮ ಕಲೆಕ್ಷನ್ ಕಂಡವು. ಅಂದಾಜಿನ ಪ್ರಕಾರ ಇದು 14 ಕೋಟಿಯಿಂದ 30 ಕೋಟಿಗಳಷ್ಟು ಕಲೆಕ್ಷನ್ ಮಾಡಿತು. ಇದು 2000ರ ದಶಕದಲ್ಲಿ ಅತಿ ಹೆಚ್ಚು ಗಳಿಕೆಯ ಕನ್ನಡ ಚಿತ್ರಗಳಲ್ಲಿ ಒಂದಾಗಿದೆ. ಚಿತ್ರದ ಯಶಸ್ಸು ಹಲವಾರು ಪ್ರಶಸ್ತಿಗಳಿಗೆ ಕಾರಣವಾಯಿತು. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಶಿವರಾಜ್ ಕುಮಾರ್ ಅತ್ಯುತ್ತಮ ನಟ ಪ್ರಶಸ್ತಿ, ಅರುಂಧತಿ ನಾಗ್ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಮತ್ತು ನಿರ್ದೇಶಕ ಪ್ರೇಮ್ ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿಯನ್ನು ಪಡೆದರು. ಇದರ ಪ್ರಭಾವ ಕರ್ನಾಟಕದಾಚೆಗೂ ಹರಡಿತ್ತು. ಈ ಚಿತ್ರವನ್ನ ನಂತರ ತಮಿಳಿನಲ್ಲಿ ಧನುಷ್ ನಟಿಸಿದ ಪರತ್ತೈ ಎಂಗಿರ ಅಳುಗು ಸುಂದರಂ ಮತ್ತು ತೆಲುಗಿನಲ್ಲಿ ಪ್ರಭಾಸ್ ನಟಿಸಿದ ಯೋಗಿ ಎಂದು ರೀಮೇಕ್ ಮಾಡಲಾಯಿತು. 2 ರೀಮೇಕ್ಗಳು ಮೂಲ ಚಿತ್ರದ ಸಾರವನ್ನ ಸೆರೆ ಹಿಡಿಯಲು ಪ್ರಯತ್ನಿಸಿದ್ವು, ಆದರೆ ಅದೇ ಮಟ್ಟದ ಯಶಸ್ಸನ್ನ ಗಳಿಸಲಿಲ್ಲ. ಜನರು ಮೂಲ ಚಿತ್ರದ ಮೇಲೆ ಹೊಂದಿದ್ದ ಪ್ರೀತಿಯಿಂದಾಗಿ ನಿರ್ದೇಶಕ ಪ್ರೇಮ್ ನಂತರ ಶಿವರಾಜ್ ಕುಮಾರ್ ಅವರನ್ನ ನಾಯಕನನ್ನಾಗಿಟ್ಟುಕೊಂಡು ಜೋಗಯ್ಯ ಎಂಬ ಹೆಸರಿನ ಉತ್ತರ ಭಾಗವನ್ನ ಮಾಡಿದ್ರು. ಇದು ಕನ್ನಡ ಚಿತ್ರರಂಗದಲ್ಲಿ ಜೋಗಿ ಪಾತ್ರ ಎಷ್ಟು ಬಲಿಷ್ಠವಾಗಿದೆ ಎಂಬುದನ್ನು ತೋರಿಸಿದೆ. ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.